ದ್ವಿತೀಯ ಪಿಯುಸಿ ಕನ್ನಡ ಪದ್ಯ ಭಾಗ 1 ಕದಡಿದ ಸಲೀಲಂ ತಿಳಿವಂದದೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 2 1 ಅಂಕದ ಪ್ರಶ್ನೆಗಳು. ಇವುಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪರೀಕ್ಷೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಆಯ್ಕೆಗಳ ಮೂಲಕ ನೀಡುತ್ತಾರೆಂಬ ಕಾರಣದಿಂದ ಉತ್ತರವನ್ನು ಆಯ್ಕೆಗಳ ಮೂಲಕ ನೀಡಿರುತ್ತೇನೆ, ಗಮನಿಸಿ ಮಕ್ಕಳೇ. ಪ್ರಶ್ನೆ 1 ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು? ಆಯ್ಕೆಗಳು ಶಂಕಿನಿ, ಬಹುರೂಪಿಣಿ, ಡಾಂಕಿನಿ, ಮಾರಿಣಿ. ಸರಿಯಾದ ಉತ್ತರ ಆ ಬಹುರೂಪಿಣಿ. ಅಥವಾ ಉತ್ತರ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ. ಪ್ರಶ್ನೆ 2 ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಆಯ್ಕೆಗಳು ರಾವಣನನ್ನು, ರಾಮ ಲಕ್ಷ್ಮಣರನ್ನು, ಸೀತೆಯನ್ನು, ವಿಭೀಷಣನನ್ನು. ಸರಿಯಾದ ಆಯ್ಕೆ ಆ ರಾಮ ಲಕ್ಷ್ಮಣರನ್ನು. ಉತ್ತರ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಪ್ರಶ್ನೆ 3 ಮಯತನುಜೆ ಎಂದರೆ ಯಾರು? ಆಯ್ಕೆಗಳು ಸೀತೆ, ಗಾಂಧಾರಿ, ಸಾವಿತ್ರಿ, ಮಂಡೋದರಿ. ಸರಿಯಾದ ಆಯ್ಕೆ ಈ ಮಂಡೋದರಿ. ಉತ್ತರ ಮಯತನುಜೆ ಎಂದರೆ ಮಂಡೋದರಿ. ಪ್ರಶ್ನೆ 4 ಸೀತೆಯನ್ನು ರಾವಣನು ಎಲ್ಲಿರಿಸಿದ್ದನು? ಆಯ್ಕೆಗಳು ನಂದನವನದಲ್ಲಿ, ಅಶೋಕವನದಲ್ಲಿ, ಕುಬೇರವನದಲ್ಲಿ, ಪ್ರಮಾದವನದಲ್ಲಿ. ಸರಿಯಾದ ಆಯ್ಕೆ ಈ ಪ್ರಮಾದವನದಲ್ಲಿ. ಉತ್ತರ ಮತ್ತೊಮ್ಮೆ ರಾವಣನು ಸೀತೆಯನ್ನು ಪ್ರಮಾದವನದಲ್ಲಿ ಇರಿಸಿದ್ದನು. ಪ್ರಶ್ನೆ 5 ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು? ಆಯ್ಕೆಗಳು ಕಚಾರ ಕಾಂತಿಯರು, ವನದೇವತೆಗಳು, ತೋಟಗಾತಿಯರು, ಮಾಟಗಾತಿಯರು. ಸರಿಯಾದ ಆಯ್ಕೆ ಆ ಕಚಾರ ಕಾಂತಿಯರು. ಉತ್ತರ ಮತ್ತೊಮ್ಮೆ ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಕಚಾರ ಕಾಂತಿಯರು. ಪ್ರಶ್ನೆ 6 ಸೀತೆ ಯಾವುದನ್ನು ಹುಲ್ಲಿಗೆ ಸಮವೆಂದು ಭಾವಿಸಿದಳು? ಆಯ್ಕೆಗಳು ರಾವಣನ ರೂಪ, ರಾವಣನ ಮಾತು, ರಾವಣನ ವಂಶ, ರಾವಣನ ವ್ಯಕ್ತಿತ್ವ. ಸರಿಯಾದ ಆಯ್ಕೆ ಆ ರಾವಣನ ರೂಪ. ಉತ್ತರ ಮತ್ತೊಮ್ಮೆ ಸೀತೆ ರಾವಣನ ರೂಪವನ್ನು ಹುಲ್ಲಿಗೆ ಸಮವೆಂದು ಭಾವಿಸಿದಳು. ಪ್ರಶ್ನೆ 7 ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಆಯ್ಕೆಗಳು ತನ್ನನ್ನು ಕೂಡಲೇ ರಾಮನ ಬಳಿಗೆ ಕಳುಹಿಸು, ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೂ ತನ್ನ ಬಳಿ ಬಾರದಿರು, ಲಂಕಾ ಸಾಮ್ರಾಜ್ಯವನ್ನು ತನಗೆ ಕೊಡು, ತನ್ನನ್ನು ಮದುವೆಯಾಗು. ಸರಿಯಾದ ಆಯ್ಕೆ ಆ ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೂ ತನ್ನ ಬಳಿ ಬಾರದಿರು. ಉತ್ತರ ಮತ್ತೊಮ್ಮೆ ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೂ ತನ್ನ ಬಳಿ ಬಾರದಿರು ಎಂದು ಸೀತೆ ರಾವಣನನ್ನು ಬೇಡಿಕೊಂಡಳು. ಪ್ರಶ್ನೆ 8 ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಯ್ಕೆಗಳು ಮಂಡೋದರಿ, ಸೀತೆ, ಸಾವಿತ್ರಿ, ಶಬರಿ. ಸರಿಯಾದ ಆಯ್ಕೆ ಆ ಸೀತೆ. ಉತ್ತರ ಮತ್ತೊಮ್ಮೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಪ್ರಶ್ನೆ 9 ವಿಭೂಷಣ ಯಾರು? ಆಯ್ಕೆಗಳು ರಾಮನ ಸಹೋದರ, ರಾವಣನ ಸಹೋದರ, ಸೀತೆಯ ಸಹೋದರ, ಲಕ್ಷ್ಮಣನ ಸಹೋದರ. ಸರಿಯಾದ ಆಯ್ಕೆ ಆ ರಾವಣನ ಸಹೋದರ. ಉತ್ತರ ಮತ್ತೊಮ್ಮೆ ವಿಭೂಷಣ ರಾವಣನ ಸಹೋದರ. ಪ್ರಶ್ನೆ 10 ಸೌಮಿತ್ರಿ ಎಂದರೆ ಯಾರು? ಆಯ್ಕೆಗಳು ರಾಮ, ಲಕ್ಷ್ಮಣ, ರಾವಣ, ಭರತ. ಸರಿಯಾದ ಆಯ್ಕೆ ಆ ಲಕ್ಷ್ಮಣ. ಉತ್ತರ ಮತ್ತೊಮ್ಮೆ ಸೌಮಿತ್ರಿ ಎಂದರೆ ಲಕ್ಷ್ಮಣ. ಮುಖ್ಯ ಪ್ರಶ್ನೆ 3 2 ಅಂಕಗಳ ಪ್ರಶ್ನೆಗಳು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇಚ್ಚಿತು? ಉತ್ತರ ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆ ಇಟ್ಟಿತು. ಪ್ರಶ್ನೆ 2 ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರನ್ನುದ್ದೇಶಿಸಿ ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಉಪ್ಪು ಗಂಟಿಕ್ಕುವ ಸಮಯದಲ್ಲೇ ಬಂಧಿಸಿ ಸೆರೆಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು. ಪ್ರಶ್ನೆ 3 ಸೀತೆಯ ತಲ್ಲಣಕ್ಕೆ ಕಾರಣವೇನು? ಉತ್ತರ ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿದರೂ ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯು ಕಳವಳಕ್ಕೆ ಒಳಗಾಗುತ್ತಾಳೆ. ರಾಮ ಲಕ್ಷ್ಮಣರನ್ನು ಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವನು ಎಂದು ರಾವಣನು ಕಂಡೊಡನೆ ಭೀತಿಗೊಂಡು ನಡುಗತೊಡಗಿದಳು. ಪ್ರಶ್ನೆ 4 ರಾವಣ ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳ್ಯಾವುವು? ಉತ್ತರ
ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು. ಪ್ರಶ್ನೆ 5. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಉತ್ತರ. ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟಿ ಕರುಣೆ ತೋರುತ್ತಾನೆ. ಅಲ್ಲದೆ ತನ್ನ ಕರ್ಮದ ವಶವಾಗಿ ಹುಟ್ಟಿದಂತೆ ಕೆಟ್ಟ ಪಾಪದ ಘೋರ ಪರಿಣಾಮವನ್ನು ತಾನೇ ಅರಿತುಕೊಳ್ಳುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನ ಒಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ. ಪ್ರಶ್ನೆ 6. ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು. ಉತ್ತರ. ರಾವಣ ತನ್ನ ಆಪ್ತರನ್ನು ಕುರಿತು ಸದ್ಗುಣಗಳನ್ನು ಆಚರಣೆಯಲ್ಲಿ ಉಳಿಸಿಕೊಳ್ಳಲೆಂದೇ ಈಕೆ ನನ್ನ ಬಗೆಗೆ ಆಸಕ್ತಿಯನ್ನು ತೋರಲಿಲ್ಲ. ನಾನು ಒಡ್ಡಿದ ದಿವ್ಯವಾದ ವಸ್ತ್ರ ಆಭರಣ ಅಂಗ ಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗಿಂತಲೂ ಕಡೆಯಾಗಿ ಕಂಡ ಈಕೆಯನ್ನು ಪರಾಕ್ರಮಿಯಾದ ನಾನು ಅಪೇಕ್ಷಿಸಬಹುದೇ? ಹೀಗೆ ಕೆಟ್ಟ ಪಾಪ ಸಂಚಯನ ಮಾಡಿಕೊಳ್ಳಬಹುದೇ ಎಂದನು. ಪ್ರಶ್ನೆ 7. ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ. ಉತ್ತರ. ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಮನಿಗೊಪ್ಪಿಸಿದ್ದೇನೆಂದಾದರೆ ನನ್ನ ಪರಾಕ್ರಮ ಹೆಚ್ಚಿನದಾದ ಸಾಮರ್ಥ್ಯ ವೀರತ್ವ ಗಳಿಸಿದ ಹೆಸರು ಬಿರುದುಗಳೆಲ್ಲವೂ ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದು ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ ಎಂದು ಸೀತೆಯನ್ನು ರಾಮನಿಗೊಪ್ಪಿಸದೇ ಇರಲು ರಾವಣನು ನಿರ್ಧರಿಸುತ್ತಾನೆ. ಪ್ರಶ್ನೆ 8. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ. ಉತ್ತರ. ಅಂತಿಮವಾಗಿ ರಾವಣನು 2 ಸೈನ್ಯ ಹೊಗಳುವಂತೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಸೋಲಿಸಿ ಬಂಧಿಸಿ ತಂದು ಸೀತೆಯನ್ನು ಕೊಡುವುದಾಗಿ ತೀರ್ಮಾನಕ್ಕೆ ಬರುತ್ತಾನೆ.